ಕಾರವಾರದಲ್ಲಿ ಕುಟುಂಬ ಒಂದು ದುರಂತ ಅಂತ್ಯವನ್ನ ಕಂಡಿದೆ. ಪಿಕ್ನಿಕ್ಕಿಗೆ ಹೋಗಿ ನದಿ ತಟದಲ್ಲಿ ಕುತ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಬರೋಣ ಒಟ್ಟಿಗೆ ಅಂತ ಹೋದಂತವ್ರು ಮಸಣ ಸೇರಿದ್ದಾರೆ. ಒಬ್ರು ನೀರು ಪಾಲಾದ್ರು ಅಂತ ರಕ್ಷಣೆ ಮಾಡಕ್ ಹೋಗಿ ಒಟ್ಟು 5 ನೀರು ಪಾಲಾಗಿರುವ ಘಟನೆ ಅಲ್ಲಿ ನಡೆದಿದೆ. ಎಲ್ಲಿ ಏನಾಯ್ತು, ಯಾರು ಅವರು ನೋಡ್ಕೊ ಬರೋಣ. ಪ್ರಕೃತಿ ಮಡಿಲಲ್ಲಿ ಊಟಕ್ಕೆ ಅಂತ ಹೋದವರು ದುರ್ಮರಣ. ಒಂದೇ ಕುಟುಂಬದ 5 ಸಾವು. ನದಿ ಭಾಗದ ತೀರದಲ್ಲಿ ದೌಡಾಯಿಸ್ತಾ ಇರುವ ಸಾವಿರಾರು ಜನ. ನದಿಗಿಳಿದು ಶವಕ್ಕಾಗಿ ಹುಡುಕಾಡ್ತಾ ಇರೋ ಅಗ್ನಿಶಾಮಕ ಸಿಬ್ಬಂದಿ. ನದಿಯಿಂದ ಹೊರತೆಗಿತಾ ಇರೋ ಮೃತದೇಹಗಳು. ಎಲ್ಲ ದೃಶ್ಯ ಕಂಡು ಬಂದದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಭೂತನಗುಂಡಿಯಲ್ಲಿ. ಪ್ರಕೃತಿಯ ಮಡಿಲಲ್ಲಿ ಊಟ ಮಾಡೋಣ ಅಂತ ಹೋದವರು ಸಾವನ್ನಪ್ಪಿದ್ದಾರೆ. ಶಿರಸಿ ನಗರದ ರಾಮನಬೈಲು ಹಾಗೂ ಕಸ್ತೂರಬಾ ನಗರದ ನಿವಾಸಿಗಳಾದ ಮೊಹಮ್ಮದ್ ಸಲೀಂ, ನಾದಿಯಾ ನೂರ್ ಅಹಮದ್ ಶೇಖ್, ನಬೀಲ್ ನೂರ್ ಅಹಮದ್ ಶೇಖ್, ವಿದ್ಯಾರ್ಥಿ ಉಮರ್ ಸಿದ್ದಿಕ್ ಹಾಗೂ ಕಸ್ತೂರಬಾ ನಗರದ ವಿದ್ಯಾರ್ಥಿ ಮಿಸ್ಬಾ ತಬುಸುಮ್ ಸಾವಿಗೀಡಾಗಿದ್ದಾರೆ. ನೆನೆ ಭಾನುವಾರ ಅಂತ ಮೊಹಮ್ಮದ್ ಖಲೀಲ್ ತನ್ನ ತಂಗಿ, ತಮ್ಮ ಹಾಗೂ ಪತ್ನಿ ಮನೆಯಲ್ಲಿರುವ ಎಲ್ಲ ಸಂಬಂಧಿಗಳನ್ನ ಕರೆದುಕೊಂಡು ಭೂತನಗುಂಡಿಯಲ್ಲಿ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಹೋಗಿದ್ದಾರೆ. ಈ ಟೈಮಲ್ಲಿ 14 ವರ್ಷದ ಉಮರ್ ಸಿದ್ದಿಕ್ ಬಂಡೆಯ ಮೇಲಿಂದ ಕಾಲ್ ಜಾರಿ ಗುಂಡಿಗೆ ಬಿದ್ಲು. ಅವಳನ್ನ ರಕ್ಷಿಸೋಕೆ ಮಿಸ್ಬಾ ತಬುಸಮ್ ನದಿಗೆ ಹಾರಿದ್ಲು. ಅವಳು ಕೆಲ ಹೊತ್ತು ಹೊರಬಾರದ ಹಿನ್ನೆಲೆ 44 ವರ್ಷದ ಸಲೀಂ ಕೂಡ ನದಿಗಿಳಿದಿದ್ದಾರೆ. ಹೀಗೆ ಒಬ್ಬರನ್ನ ರಕ್ಷಿಸೋಕೆ ಇನ್ನೊಬ್ರು ಹೋದಂತೆ ನವವಿವಾಹಿತೆಯೂ ಸೇರಿ ಒಟ್ಟು 5 ಜನ ನೀರು ಪಾಲಾಗಿದ್ದಾರೆ. ನಮ್ಮ ತಮ್ಮ ಇದ್ನಲ್ಲ, ಮದುವೆ ಆಗಿತ್ತಲ್ಲ, ಅಲ್ಲಿ ಹಾಸನದಿಂದ ಬಂದಿದ್ದರು ಇಲ್ಲಿಗೆ. ಹಿಂಗೆ ಸ್ವಲ್ಪ ಹೊಳೆ ಹತ್ರ ಹೋಗಿ ಬರೋ, ಏನಾದರೂ ಅಡುಗೆ ಮಾಡಿ ತಿನ್ಕೊ ಬರೋ ಅಂತ ಕರ್ಕೊಂಡು ಬಂದಿದ್ವಿ. ಅದೇ ಒಬ್ಬಳ ಮಗುವನ್ನ ರಕ್ಷಣೆ ಮಾಡಿದ್ರು, ಮತ್ತೆ ಅದು ಏನಾಯ್ತು ಸರ್? ಅದು ಮಗು ಸರಿ ಇದೆ. ಅಲ್ಲಿ ಯಾರು ರಕ್ಷಣೆ ಮಾಡಿದ್ರು, ಏನಾಯ್ತು ಸರ್? ಅದು ಸಲೀಮ ತಂದೆ ಇದ್ನ, ನಮ್ಮ ತಮ್ಮ ಏನಿದ್ನಲ್ಲ, ಅವನೇ ಮೇಲೆ ತಗೊ ಬಂದಿದ್ದ. ಅದು ಹೇಗಾಯ್ತು ಸರ್? ಅದು ಕೂತ್ಕೊಂಡಿದ್ರಲ್ಲ, ಜಾರು ಬಿದ್ದರು. ಅವರು ಜಾರು ಬಿದ್ದು ತಪ್ಪಿಸ್ಲಿಕ್ಕೆ ಕಾಪಾಡಲಿಕ್ಕೆ ಇವನು ಹೋಗಿದ್ದ ನಮ್ಮ ತಮ್ಮ. ಅವ್ರ ಹಿಂದೆ ನನ್ನ ತಂಗಿ ಮಗಳು, ಅದಕ್ಕೆ ಹಿಡೀಲಿಕ್ಕೆ ತಮ್ಮನ ಮಗಳು, ಕಡೆಗೆ ಅವನಿಗೆ ಹಿಡೀಲಿಕ್ಕೆ ತಂಗಿ ಮಗ ಹೋದ, ಕಡೆಗೆ ತಮ್ಮನ ಮಗ ಹೋದ. ಎಷ್ಟು ತಿಂಗಳಾಗಿತ್ತು ಮದುವೆ ಆಗಿತ್ತು ಅವರಿಗೆ? ಮದುವೆಯಾಗಿ 1 ತಿಂಗಳೂ ಆಗಲಿಲ್ಲ. ಶಿರಸಿಯಿಂದ 10 ಕಿಲೋಮೀಟರ್ ಅಂತರದಲ್ಲಿರೋ ಭೂತನಗುಂಡಿಗೆ ಬಹಳಷ್ಟು ಯುವಕರು ಬರ್ತಾ ಇದ್ರು. ಇಲ್ಲಿ ಬಂದು ಎಣ್ಣೆ ಪಾರ್ಟಿ ಮಾಡ್ತಿದ್ರು. ಇಲ್ಲಿನ ನದಿಯ ಗುಂಡಿಯ ಆಳ ಹೆಚ್ಚಿರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾರ್ವಜನಿಕರು ಇಲ್ಲಿಗೆ ಬರೋದನ್ನ ನಿಷೇಧಿಸಲಾಗಿತ್ತು. ಆದರೆ ಕೆಲವರು ತಮ್ಮ ಎಚ್ಚರಿಕೆಯಿಂದ ಇಲ್ಲಿಗೆ ಬಂದು ಹೋಗ್ತಾ ಇದ್ರು. ಹಾಗೆಯೇ ಸಲೀಂ ಕೂಡ 20 ಜನರೊಂದಿಗೆ ತಮ್ಮ ಕುಟುಂಬ ಸದಸ್ಯರನ್ನ ಕರೆದುಕೊಂಡು ಇಲ್ಲಿಗೆ ಬಂದಿದ್ರು. ಆದರೆ ವಿಧಿಯಾಟ ಬೇರೆನೇ ಇತ್ತು. ಊಟ ಮಾಡಿ ಮರಳಬೇಕಾದವರು ಹೆಣವಾಗಿ ಹೋದ್ರು. ಒಟ್ನಲ್ಲಿ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳ 5 ಗಂಟೆ ನಿರಂತರ ಕಾರ್ಯಾಚರಣೆಯಿಂದ 5 ಶವಗಳನ್ನ ನದಿಯಿಂದ ಹೊರತೆಗೆಯಲಾಗಿದೆ. ಯಾರೇ ಆದರೂ ನಿಸರ್ಗ ತಾಣಗಳಿಗೆ ಪ್ರವಾಸ ಹೋಗೋ ಮೊದಲು ಸ್ಥಳದ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲದೆ ಹೋದ್ರೆ, ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ಮುಂಜಾಗ್ರತೆಯನ್ನ ವಹಿಸದೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.